ಈ 5 ರಾಶಿಯವರೆಂದರೆ ದುರ್ಗೆಗೆ ಬಲು ಪ್ರೀತಿ. ನಿಮ್ಮ ರಾಶಿಗಿದೆಯೇ ದುರ್ಗೆಯ ಅನುಗ್ರಹ. ದುರ್ಗಾ ದೇವಿಯನ್ನು ಅತ್ಯಂತ ಶಕ್ತಿಶಾಲಿ ದೇವಿ ಎಂದು ಕರೆಯಲಾಗುತ್ತದೆ. ದುರ್ಗಾ ದೇವಿಯನ್ನು 9 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ದುರ್ಗಾ ದೇವಿಗೆ ಈ 5 ರಾಶಿಗಳೆಂದರೆ ಬಲು ಪ್ರೀತಿ. ಈ 5 ರಾಶಿಗಳ ಮೇಲೆ ಆಕೆ ಯಾವಾಗಲೂ ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ. ದುರ್ಗೆಗೆ ಪ್ರಿಯವಾದ ರಾಶಿಗಳಾವುವು? ನಿಮ್ಮ ರಾಶಿಗಿದೆಯೇ ದುರ್ಗೆಯ ಅನುಗ್ರಹ. ತಾಯಿ ದುರ್ಗಾ ದೇವಿಯನ್ನು ಶಕ್ತಿಯುತ ದೇವತೆ ಎಂದು ಕರೆಯಲಾಗುತ್ತದೆ. ದುರ್ಗಾ ದೇವಿ ಒಲಿದರೆ ಯಾವ ಕೆಲಸವಾದರೂ ಸುಲಭವಾಗಿ ಮಾಡಬಹುದು. ದುರ್ಗೆಯನ್ನು 9 ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ. ಶಕ್ತಿ ದೇವತೆಯೂ ಆದ ಆಕೆಯು ಮಹಿಷನ ವಿರುದ್ಧ ಹೋರಾಡಿದ್ದನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ದುರ್ಗಾ ದೇವಿಗೆ 5 ರಾಶಿಯವರೆಂದರೆ ಬಲು ಪ್ರೀತಿ. ನಿಮ್ಮ ರಾಶಿಯು ಈ ಪೈಕಿ ಇದೆಯಾ ನೋಡಿಕೊಳ್ಳಿ. ದೇವರು ದೇವತೆಗಳು ಎಲ್ಲಾ ವ್ಯಕ್ತಿಗಳ ಮೇಲೆ, ಸಕಲ ಜೀವಿಗಳ ಮೇಲೆ ತಮ್ಮ ಅನುಗ್ರಹವನ್ನು ಹೊಂದಿರುತ್ತಾರೆ. ಆದರೆ ಕೆಲವೊಂದು ರಾಶಿಗಳ ಮೇಲೆ ಒಂದಿಷ್ಟು ಹೆಚ್ಚು ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಧರ್ಮದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ಇದರೊಂದಿಗೆ ಯಾವಾಗಲೂ ಅವರು ಕೌಟುಂಬಿಕ ಬೆಂಬಲವನ್ನು ಪಡೆದುಕೊಂಡಿರುವವರು. ಕನ್ಯಾ ರಾಶಿಯವರು ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಅವರು ದುರ್ಗಾದೇವಿಯನ್ನು ಪೂಜಿಸಬೇಕು. ನೀವು ದುರ್ಗೆಯ ಅನುಗ್ರಹವನ್ನು ಪಡೆಯಲು ಈಕೆಯನ್ನು ಪೂಜಿಸಬೇಕು ಮತ್ತು ಪ್ರಾರ್ಥಿಸಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಒತ್ತಡಕ್ಕೆ ಒಳಗಾಗುತ್ತಾರೆ. ವೃಶ್ಚಿಕ ರಾಶಿಯವರು ಯಾವಾಗಲೂ ಬುದ್ಧಿವಂತಿಕೆಯನ್ನು ಬಳಸಿ ಕೆಲಸ ಮಾಡಬೇಕು. ಇದರಿಂದ ಕೆಲಸದಲ್ಲಿ ಪ್ರಗತಿ ಸಾಧ್ಯವಾಗುತ್ತದೆ. ದುರ್ಗಾ ದೇವಿಗೆ ವೃಶ್ಚಿಕ ರಾಶಿಯವರೆಂದರೆ ಬಲು ಪ್ರೀತಿ. ಆದ್ದರಿಂದ ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ದುರ್ಗಾ ದೇವಿಯನ್ನು ಪೂಜಿಸಬೇಕು ಮತ್ತು ದುರ್ಗೆಯ ಮಂತ್ರಗಳನ್ನು ಪಠಿಸಬೇಕು. ಹೊಸ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ದುರ್ಗೆಯನ್ನು ಪೂಜಿಸಬೇಕು. ಸಿಂಹರಾಶಿ. ಸೂರ್ಯನು ಸಿಂಹರಾಶಿಯ ಅಧಿಪತಿ. ಇವರ ಮೇಲೆ ದುರ್ಗೆಯ ಆಶೀರ್ವಾದ ಇರುವುದು ಮಾತ್ರವಲ್ಲ, ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಕೂಡ ಇರುತ್ತದೆ. ಇಷ್ಟು ಮಾತ್ರವಲ್ಲ, ಈ ರಾಶಿಯವರು ಧೈರ್ಯವಂತ ರಾಶಿಯವರು. ಇವರ ಧೈರ್ಯಕ್ಕೆ ತಕ್ಕ ಫಲವನ್ನು ಪಡೆಯಲು ದುರ್ಗೆಯನ್ನು ಮತ್ತು ಲಕ್ಷ್ಮಿಯನ್ನು ಪೂಜಿಸಬೇಕು. ಸಿಂಹ ರಾಶಿಯವರು ದುರ್ಗಾ ದೇವಿಯನ್ನು ಪೂಜಿಸುವುದರಿಂದ ಮತ್ತು ಆಕೆಯ ಮಂತ್ರಗಳನ್ನು ಪಠಿಸಬೇಕು. ಇದರಿಂದ ನೀವು ನಿಮ್ಮ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಮೇಷರಾಶಿ. ಮೇಷರಾಶಿಯ ಜನರು ಹೆಚ್ಚಾಗಿ ಹಣಕಾಸಿನ ಸಮಸ್ಯೆಗಳನ್ನು ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾರೆ. ಆದ್ದರಿಂದ ಇವರು ದುರ್ಗಾ ದೇವಿಯನ್ನು ಪೂಜಿಸಬೇಕು. ನಿಯಮಿತವಾಗಿ ಮೇಷರಾಶಿಯವರು ದುರ್ಗೆಯನ್ನು ಪೂಜಿಸುವುದರಿಂದ ಈ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ದುರ್ಗಾ ದೇವಿಯನ್ನು ಇವರು ಪೂಜಿಸುವುದರಿಂದ ಉಳಿದೆಲ್ಲ ದೇವತೆಗಳಿಗಿಂತ ಬಹುಬೇಗ ಈಕೆ ನಿಮ್ಮ ಮೇಲೆ ಸಂತೋಷಗೊಳ್ಳುತ್ತಾಳೆ. ಆಗಾಗ ನೀವು ದುರ್ಗಾ ಪೂಜೆಯೊಂದಿಗೆ ದುರ್ಗಾ ಮಂತ್ರವನ್ನು ಕೂಡ ಪಠಿಸಬೇಕು. ಮೀನರಾಶಿ. ದುರ್ಗಾ ದೇವಿಗೆ ಪ್ರಿಯವಾದ 5 ಪ್ರಮುಖ ರಾಶಿಗಳಲ್ಲಿ ಮೀನರಾಶಿಯು ಒಂದು. ಮೀನ ರಾಶಿಯವರೆಂದರೆ ದುರ್ಗಾದೇವಿಗೆ ಬಲು ಪ್ರೀತಿ. ದುರ್ಗೆಯು ಸದಾಕಾಲ ಈ ರಾಶಿಯವರೊಂದಿಗೆ ಇರುತ್ತಾಳೆ. ಮೀನ ರಾಶಿಯವರು ಉತ್ತಮ ಆಲೋಚನೆಗಳನ್ನು ಮತ್ತು ಇತರರ ಗಮನ ಸೆಳೆಯುವಂತಹ ಕೌಶಲ್ಯವನ್ನು ಹೊಂದಿರುತ್ತಾರೆ. ಅವರು ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ದುರ್ಗಾದೇವಿಯ ಅನುಗ್ರಹದಿಂದ ಕಷ್ಟಗಳಿಂದ ಪಾರಾಗುತ್ತಾರೆ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮ್ಗೆ? ಇಷ್ಟವಾದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೆ ತಪ್ಪದೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.